ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಶಿ. ವೆಲ್ಕಮ್ ಟು ಶಶಿ ವ್ಲಾಗ್ಸ್. Farmer Shashi is back. Welcome to Shashi Vlogs. Welcome to Shashi Vlogs. Welcome to Shashi Vlogs. Welcome back to Shashi Vlogs. ಇವತ್ತು ನಾನು ನಮ್ಮ ಫ್ಯಾಕ್ಟ್ರಿಯಿಂದ ಊರ ಕಡೆಗೆ ಹೋಗ್ತಿದ್ರೆ ಒಂದು ಒಳ್ಳೆ ಸೀನಿಕ್ ಬ್ಯೂಟಿ ಇದೆ ಅಂತ ಅಂದ್ಕೊಂಡೆ. ಪಕ್ಕದಲ್ಲಿ ಎಳ್ನೀರು ಬೇರೆ ಯಾರೋ ಮಾರ್ತಾಯಿದ್ರು. ಅಲ್ಲಿ ಕಾರ್ ನಿಲ್ಲಿಸಿದಾಗ ಆ ಸೀನಿಕ್ ಬ್ಯೂಟಿ ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ 1.5 ಎಕರೆ ಅಗ್ರಿಕಲ್ಚರ್ ಪ್ಲಾಟ್ ಇತ್ತು. ಅಗ್ರಿಕಲ್ಚರ್ ಪ್ಲಾಟಲ್ಲಿ 1 ಎಕರೆ ರೋಸ್ ಬೆಳೀತಾಯಿದ್ರೆ, ಇನ್ನೊಂದು ಅರ್ಧ ಎಕರೆ ಕ್ರೈಸಾಂಥೆಮಮ್ ಬೆಳೀತಾರೆ, ಇನ್ನೊಂದು ಅರ್ಧ ಎಕರೆ ಖಾಲಿ ಬೆಡ್ ಹಾಕ್ಕೊಂಡಿದ್ರು. ಇವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಂಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅನಿಸ್ತಿರು. ಅವ್ರು ನಿಮ್ಗೆ ಪರಿಚಯ ಮಾಡೋಣ ಅನ್ನೋ ಕಾರಣಕ್ಕೆ ಕ್ಯಾಮ್ರಾ ತೆಗೆದು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆ. ನಮಸ್ತೆ ಕಾರ್ತಿಕ್ ಅವರೇ. ನಮಸ್ತೆ ಸರ್. ಇನ್ನೊಂದು ಸಾರಿ ಇಂಟ್ರೊಡ್ಯೂಸ್ ಮಾಡ್ಕೊಂಬಿಡಿ. ನನ್ನ ಹೆಸರು ಕಾರ್ತಿಕ್ ಅಂತ. ನಾನು ಏರ್ಪೋರ್ಟಲ್ಲಿ ಫೈರ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತೀನಿ. ಇವರು ಒಂದಲ್ಲ ಮೂರು ಕೆಲಸ ಮಾಡ್ತಾ ಇದ್ದಾರೆ. ಒಂದು ಏರ್ಪೋರ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಇಲ್ಲಿ ಬಂದರೆ ಆ್ಯಕ್ಟಿವ್ ಆಗಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ಬ್ಯೂಟಿಫುಲ್ಲಾಗಿ ಒಂದು ಬುಲೆಟ್ ಗಾಡಿ ಹಾಕೊಂಡು ಬಂದರೆ ನಮ್ಮ ಎದುರುಗಡೆ ಹಿಂಗೆ ಬರೋವಾಗ. ಸೊ ಅದು ಬಿಟ್ಟು ಇಷ್ಟೆಲ್ಲ ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇದ್ದೀರಾ. ಸಿಕ್ಕಾಪಟ್ಟೆ ಸಖತ್ತಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿದ್ರೆ ಎಷ್ಟು ಅವರ್ ಜಿಮ್ ಮಾಡ್ತೀರಾ ದಿನಕ್ಕೆ? ಮ್ಯಾಕ್ಸಿಮಮ್ 2 hours ಜಿಮ್ ಮಾಡ್ತೀವಿ ಓಕೆ. ಈವ್ನಿಂಗ್ ಟೈಮು, ಮತ್ತು 1 hour ಮಾರ್ನಿಂಗ್ ಕಾರ್ಡಿಯೋ ಮಾಡ್ತೀವಿ. 1 hour ಮಾರ್ನಿಂಗ್ ಕಾರ್ಡಿಯೋ ಮಾಡ್ತಾರೆ. ಇಲ್ಲೂ ಕಾರ್ಡಿಯೋ ಆಗ್ಬಿಡುತ್ತಲ್ಲ ನಿಮ್ಮ ತೋಟದಲ್ಲೂ? ಇದು ಜಿಮ್ ಟೈಮಿಂಗ್ಸ್ ನೋಡಿಕೊಂಡು ಇಲ್ಲೊಂದು ಅವರು 1-2 hours ಟೈಮ್ ಕೊಡ್ತೀವಿ ತೋಟದಲ್ಲಿ. ಓಕೆ ಓಕೆ ಓಕೆ. ಯಾವ ಜಿಮ್ಗೆ ಹೋಗ್ತೀರಾ ನೀವು? ಇನ್ನು ಚಿಕ್ಕಬಳ್ಳಾಪುರದಲ್ಲಿ ನಮ್ಮದೇ ಜಿಮ್ ಇದೆ, ಮಜಾಲ್ ಫಿಟ್ನೆಸ್ ಅಂತ. ಸೂಪರ್. ನೋಡಿ, ಮಜಲ್ ಫಿಟ್ನೆಸ್ ಅಂತ ಜಿಮ್ ಇಟ್ಕೊಂಡವ್ರೆ, ಬ್ರ್ಯಾಂಡಿಂಗ್ ಮಾಡ್ಕೊಂತಾರೆ ನಮ್ಮ ಲಾಗ್ ಮುಖಾಂತರನೇ. ಕರೆಕ್ಟ್ ಅಲ್ವಾ? ಕರೆಕ್ಟಾ ಅಲ್ವಾ? ಚಿಕ್ಕಬಳ್ಳಾಪುರದಲ್ಲಿ ಆಲ್ರೆಡಿ ಬ್ರ್ಯಾಂಡ್ ಆಗೋಗಿದೆ. ಬ್ರ್ಯಾಂಡ್ ಆಗೋ ಮಜಾಲ್ ಫಿಟ್ನೆಸ್ ಅಂದ್ರೇನೆ ಬ್ರ್ಯಾಂಡ್. ಓಕೆ. ಹಂಗಾದ್ರೆ ಕಾಮೆಂಟಲ್ಲಿ ಹಾಕಿ ನಿಮ್ಗೆ ಯಾರಾದರೂ ಮಜಲ್ ಫಿಟ್ನೆಸ್ ಜಿಮ್ ಮಜಲ್ ಫಿಟ್ನೆಸ್ ಜಿಮ್ ಯಾರ್ಯಾರು ಗೊತ್ತೋ ಎಲ್ಲರೂ ಯಾರನ್ನ ಹೋಗ್ತಾ ಇದ್ರೆ ಹೇಳಿ. ಇವರು ಬ್ಯೂಟಿಫುಲ್ ಅನಿಸ್ತು ಬ್ರದರ್ ನನಗೆ. ಈಗ ನಿಮ್ಮ ಏರ್ಪೋರ್ಟಿನ ಕತೆ ಏನಂದರೆ ಎಲ್ಲಿ ಹೆಂಗೆ ಅಲ್ಲಿ ಜಾಬ್ಗೆ ಜಾಯ್ನ್ ಆದ್ರಿ ತಾವು? ಜಾಬ್ಗೆ ನಾನು 2018 ಟ್ರೈ ಮಾಡಿದ್ದು ಫೈರ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟಲ್ಲೇ. ಅಲ್ಲೇ ರಿಕ್ವೈರ್ಮೆಂಟ್ ಬಂತು. 2019 ಸೆಲೆಕ್ಟ್ ಆಯಿತು. ಅದಾದಮೇಲೆ 4 months ಕೋಲ್ಕತ್ತಾದಲ್ಲಿ ಟ್ರೈನಿಂಗ್ ಮಾಡ್ಕೊಂಬಂದಿದ್ದು ನಾವು. ಅದಾದಮೇಲೆ ಈಗ 7 years ರನ್ನಿಂಗಲ್ಲಿದೆ. 7 ವರ್ಷದಿಂದ ಏರ್ಪೋರ್ಟಲ್ಲೇ ವರ್ಕ್ ಮಾಡ್ತೀನಿ. ಏರ್ಪೋರ್ಟಲ್ಲೇ ವರ್ಕ್ ಮಾಡ್ತಾ ಇದ್ರೆ. ಸೊ ಇಷ್ಟೆಲ್ಲ ಕೆಲಸ ಇದ್ಕೊಂಡು ವ್ಯವಸಾಯನೂ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ನನಗೆ ವ್ಯವಸಾಯ ಮೇಲೆ ಇವಾಗಲಿಂದ ಅಲ್ಲ, ನಮ್ಮ ಅಪ್ಪ ನಮ್ಮ ತಂದೆಯವರೆಲ್ಲನೂ ವ್ಯವಸಾಯದಿಂದನೇ ಬಂದಿರೋದು. ನಾನು ಅವ್ರನ್ನ ನೋಡ್ಕೊತ ಬೆಳೆದು ಬಂದಿರೋನು. ನನಗೂ ವ್ಯವಸಾಯ ಮೇಲೆ ಇಂಟ್ರೆಸ್ಟ್ ಇದೆ. ಅವ್ರಿಗೂ ಒಂದು ಸ್ವಲ್ಪ ಸಪೋರ್ಟಿಂಗ್ ಆಗುತ್ತೆ ಅಂತ ನಾನು ಕೆಲಸ ಮಾಡಿಕೊಂಡು ಜಿಮ್ ಮಾಡಿಕೊಂಡು ಒಂದು 2 hours ಸ್ಪೆಂಡ್ ಮಾಡ್ತೀನಿ ಇಲ್ಲಿ. ಸೂಪರ್. 2 hours ಸ್ಪೆಂಡ್ ಮಾಡಿ ನೀವು ಇಲ್ಲಿ ಕ್ರೈಸಾಂಥೆಮಮ್ ಹಾಕಿದ್ರಿ. ಯಾವ ವೆರೈಟಿ ಇದು? ಇದು ಐಶ್ವರ್ಯ 2. ಐಶ್ವರ್ಯ 2. ಫಸ್ಟ್ ನಾವು ಸೆಂಟೆಲ್ ಹಾಕಿದ್ವಿ ಇದಕ್ಕೆ. ಅದಾದಮೇಲೆ ಸೇಮ್ ಬೆಡ್ಗೆ ಐಶ್ವರ್ಯ 2 ಹಾಕಿದ್ವಿ. ಯೆಲ್ಲೋ ಕಲರ್. ಯೆಲ್ಲೋ ಕಲರ್. ಲಾಸ್ಟ್ ಟೈಮು ಯೆಲ್ಲೋ ಕಲರ್ ಹಾಕಿದ್ದು. ಓಕೆ ಓಕೆ. ಎಲ್ಲರೂ ಹೇಳ್ತಿದ್ರು ಆಗಲ್ಲ ಇದು ಮತ್ತೆ ಹಾಕಿದ್ರೆ ನಾರೋಗುತ್ತೆ, ಬೆಳೆ ಚೆನ್ನಾಗಿ ಆಗಲ್ಲ ಅಂತ. ನಾವು ಆಗಲಿ ಟ್ರೈ ಮಾಡೋಣ ಅಂತ ಇನ್ನೊಂದು ಸಲ ಟ್ರೈ ಮಾಡಿ ಸೇಮ್ ಅದೇ ಹಾಕಿದ್ವಿ. ಸೊ ಏನೇನು ಬಳಸಿದ್ರಿ ತಾವು? ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಏನು ಹೇಳ್ತಾರೆ, ಕ್ರೈಸಾಂಥೆಮಮ್ ಹಾಕಿದ ತಕ್ಷಣ ಮತ್ತೆ ಎಲ್ಲರೂ ಅಲ್ಲ, ನಾನು ಅದನ್ನು ಹೇಳ್ತೀನಿ, ಕ್ರೈಸಾಂಥೆಮಮ್ ಹಾಕಿದ ತಕ್ಷಣ ಮತ್ತೆ ಸೇಮ್ ಬೆಡ್ಗೆ ಸೇಮ್ ಕ್ರಾಪ್ನ ರಿಪೀಟ್ ಮಾಡಬಾರ್ದು ಅಂತ. ಬಟ್ ಸ್ಟಿಲ್ ನೀವು ಅದೇ ಬೆಡ್ಗೆ ಮತ್ತೆ ರಿಪೀಟ್ ಮಾಡಿದ್ರು ನಿಮ್ಮದು ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲೂ ವಿಲ್ಟ್ ಪ್ರಾಬ್ಲಮ್ ಏನೂ ಕಾಣಿಸ್ತಿಲ್ಲ. ವಾಟ್ ಇಸ್ ದ ಸೀಕ್ರೆಟ್ ಆಫ್ ರಿಪೀಟ್ ಬೆಡ್ಗೆ ವಿತೌಟ್ ವಿಲ್ಟ್ ಫ್ರೀ ಕ್ರಾಪ್ ಬರೋಕ್ಕೆ ಕಾರಣ ಏನು? ಅದಕ್ಕೆ ನಮ್ಮ ಬ್ರದರ್ ಒಬ್ರು ಸಜೆಷನ್ ಮಾಡಿದ್ರು. ಅದಕ್ಕೆ ಟ್ರೈಕೋವಿರ್ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ, ಬ್ಯಾಕ್ಟೋ ಶೀಲ್ಡ್ ಅಂತ ಒಂದು ಪ್ರಾಡಕ್ಟ್ ಬರುತ್ತೆ, ಮತ್ತು ಇನ್ನೊಂದು ನೆಮಾ ಶೀಲ್ಡ್ ಅಂತ ಪ್ರಾಡಕ್ಟ್ ಬರುತ್ತೆ. ಅದು ಯೂಸ್ ಮಾಡ್ತಾ ಬರ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ. ಆವತ್ತಿಂದ ನನಗೇನು ಆ ಥರ ಪ್ರಾಬ್ಲಮ್ಸ್ ಕಾಣಿಸ್ತಿಲ್ಲ ಇದರಲ್ಲಿ. ಎಷ್ಟು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತೀರಾ ನೀವು? ನಾನು 3 days ಒನ್ಸ್ ಯೂಸ್ ಮಾಡ್ತಾ ಬರ್ತಾ ಇದ್ದೆ. 3 days ಒನ್ಸು ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ. ಟ್ರೈಕೋವಿರ್ ಬರ್ತಾ ಇಲ್ಲ ಅಂತ ಹೇಳ್ತೀವಿ. ಸೂಪರ್. ಸೊ ಇದು ಸೂಪರ್ ವಿಚಾರ. ಏನು ಅಂತಂದರೆ ನಮ್ಮ ಪ್ರಾಡಕ್ಟ್ ಬಳಸ್ತವ್ರೆ, ನನಗೂ ಗೊತ್ತಿರಲಿಲ್ಲ, ಪಾಪ ಅವ್ರಿಗೂ ಗೊತ್ತಿಲ್ಲ ಈ ಟ್ರೈಕೋವಿರು, ಬ್ಯಾಕ್ಟೋ ಶೀಲ್ಡ್, ನೆಮಾ ಶೀಲ್ಡು. ನನಗೂ ಗೊತ್ತಿರಲಿಲ್ಲ. ನಮ್ಮ ಬ್ರದರ್ ಒಬ್ರು ಸಜೆಷನ್ ಮಾಡಿದ್ರು. ಆ ಕಂಪ್ನಿ ಓನರ್ ನಾನೇ ಸರ್. ಹೌದಾ? ಖುಷಿ ಆಯಿತು. ನಿಮ್ಮ ಹತ್ರ ಬಂದಿದ್ದೆಲ್ಲ ನನಗೆ ಸಿಕ್ಕಾಪಟ್ಟೆ ಪಾಸಿಟಿವ್ ಅನ್ನಿಸ್ತಿದೆ. ಗ್ರೇಟ್ ಬ್ರದರ್. ನೀವು ಈ ಟ್ರೈಕೋವಿರು, ಬ್ಯಾಕ್ಟೋ ಶೀಲ್ಡ್, ನೆಮಾ ಶೀಲ್ಡ್ ಬಳಸಿರೋದ್ರಿಂದಾನೇ ನಿಮಗೆ ವಿಲ್ ಟು ಬ್ಲೈಟು ಬರದೇ ಇರೋಂಥ ಅಡ್ಕೊಂಡಿರೋಂಥದ್ದು. ಅಂದರೆ ನಾನು ನನ್ನ ಕಂಪನಿ ಪ್ರಾಡಕ್ಟ್ಸ್ ವಾಶ್ ಟ್ರೈಕೋವಿರ್ ಬಳಸಿರೋದ್ರಿಂದನೇ ಅಂತ ನಾನು ಎಂಡೋರ್ಸ್ ಮಾಡ್ತಾ ಇಲ್ಲ. ಎಲ್ಲ ರೈತರು ಬಳಸಬೇಕಾಗಿರೋದು ಇಷ್ಟೇ. ಟ್ರೈಕೋಡರ್ಮಾ, ಸೂಡೋಮೋನಸ್ಸು ಮತ್ತು ಪೆಸ್ಲೋಮೈಸಿಸ್ಗಳನ್ನ ಬಳಸೋದ್ರಿಂದ, ಬಯೋಲಾಜಿಕಲ್ಸ್ನ ಬಳಸಿದ್ರೇ ತಾವು
ಅಡ್ವರ್ಸ್ ಕ್ರೈಸಾಂಥೆಮಮ್ ವಿಲ್ಟ್ ಅಂತ ಏನು ಹೇಳ್ತೀವಿ, ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ. ನೀವು ತಾವು 3 days once ಏನು ಬಳಸ್ತಾ ಇದ್ರು ಪ್ರತಿದಿನ ಬಳಸಿ, ಅದು ದಿನ ಬಿಟ್ಟು ದಿನಾನೂ ಬಳಸಿ. ಬ್ಯೂಟಿಫುಲ್ ಅದು ಟೈಮ್ ನಿಮ್ಮ ಬೇಸ್ಡ್ ಆನ್ ಯುವರ್ ಟೈಮ್ ರಿಕ್ವೈರ್ಮೆಂಟ್. ಸಿಕ್ಕಾಪಟ್ಟೆ ಪೇಷನ್ಸ್ ಇದೆ, ಟೈಮ್ ಇದೆ ಅಂತಂದರೆ ಸಣ್ಣ ಪ್ರಮಾಣದಲ್ಲಿ ನೀವು 1 ಲೀಟ್ರ್ ಕೊಡೋ ಜಾಗದಲ್ಲಿ ಅರ್ಧ ಲೀಟ್ರ್ ಕೊಡಿ, ಬಟ್ ರೆಗ್ಯುಲರ್ ಇಂಟರ್ವಲಲ್ಲಿ ಕೊಡೋದ್ರಿಂದ 100% ವಿಲ್ ಟು ಬ್ಲೈಟ್ನ ಕ್ರೈಸಾಂಥೆಮಮ್ ತಡೆಗಟ್ಬೋದು. ಅದಕ್ಕೆ ಇವರೇ ಎಕ್ಸಾಂಪಲ್. ಸೊ ಈ ನೀವು ಟ್ರೈಕೋವಿರು, ಬ್ಯಾಕ್ಟೋಶೀಲ್ಡ್, ನೆಮಾಶೀಲ್ಡ್ ಹೇಳಿದ್ರಿ, ಎಲ್ಲಿ ತಗೊಂಡ್ರಿ ಟ್ರೈಕೋವಿರು, ಬ್ಯಾಕ್ಟೋಶೀಲ್ಡ್, ನೆಮಾಶೀಲ್ಡ್? ಇದು ಚಿಕ್ಕಬಳ್ಳಾಪುರದಲ್ಲಿ ತಿರುಮಲ ಆಗ್ರೋ ಸೀಡ್ಸ್ ಅಂತ ಇದೆ, ನಿಯರ್ APMC ಮಾರ್ಕೆಟ್ ಅಪೋಸಿಟ್. ಗೊತ್ತು. ಅಲ್ಲೇ ನಾವು ಎಲ್ಲ ಏನೇ ತಗೊಂಡ್ರು ನಾವು ಅಲ್ಲೇ ತಗೊಂಡು ಮಾಡಿದ್ರು. ಹೌದು, ಬಳಸಬೇಕು, ಏನೇನು ಬಳಸಬಾರ್ದು, ಔಷಧಿ ಆಗ್ಲಿ ನಾವೆಲ್ಲಾನು ಅಲ್ಲೇ ತಗೊಳ್ಳೋದು. ನಾ ಆಗ್ಲೇ ಕೇಳಿದೆ, ಕೆಲಸ ಮಾಡ್ತಾ ಜಿಮ್ ಮಾಡ್ಕೊಂಡು ಕೆಲಸ ವ್ಯವಸಾಯ ಮಾಡಬೇಕು ಅಂತ ಏನಿಗೆ ಇರೋ ಇನ್ಕಮ್ ಸಾಕಾಗ್ಲಿಲ್ವಾ? ಈ ಕಾಲದಲ್ಲಿ ಹೆಂಗೆ ಅಂದ್ರೆ ಬರೀ 10 ಎಕರೆ ಇದ್ದು ವ್ಯವಸಾಯ ಮಾಡ್ತಾ ಇದೀನಿ ಅಂದ್ರೆ ಹುಡುಗಿ ಸಿಗ್ತಾ ಇಲ್ಲ. ಅದಕ್ಕೆ ಕೆಲಸ ಅನ್ನೋದು ಇರಬೇಕು, ಅದಾದ್ಮೇಲೆ ವ್ಯವಸಾಯನೂ ಇರಬೇಕು. ನೀವು ಮದುವೆ ಆಗಿದೆ? ಇನ್ನೂ ಇಲ್ಲ. ಎಷ್ಟು ಏಜು? 30. 30 ವರ್ಷ. ಕಾರ್ತಿಕ್ ದ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಕಾರ್ತಿಕ್, ಫಿಟ್ ಅಂಡ್ ಫೈನ್. ಎಷ್ಟು ಹೈಟ್ ಇದ್ರೆ ಬ್ರದರ್ ನೀವು? 5.11. 5.11. ನೋಡಿ, ನಮ್ಮ ಯೂಟ್ಯೂಬ್ನ ನೀವು ಆಲ್ರೆಡಿ ನಿಮ್ಮ ಜಿಮ್ನ ಪ್ರಮೋಟ್ ಮಾಡ್ಕೊಳಕ್ಕೆ ಬಳಸ್ಕೊಂಡ್ರಿ. ಇವಾಗ ಮ್ಯಾಟ್ರಿಮೋನಿ ಥರ ಬಳಸ್ಕೊಂತವ್ರೆ. ಎರಡನೇದು ಆಯಿತು, ಇದು ಒಂದು ಮಾಡಿಬಿಡ್ತೀನಿ ನಾನೇ. ಸೊ ಕಾರ್ತಿಕ್ ಇಸ್ 5.9 ಹೈಟ್, ಫಿಟ್ ಆ್ಯಂಡ್ ಫೈನ್, ಮೋಸ್ಟ್ಲಿ 6 ಪ್ಯಾಕ್ ಇದೆ ಅಂತ ಅನ್ಕೊತಾ ಇದೀನಿ. ಅದೆಲ್ಲದಕ್ಕೂ ಮೇರಾಗಿ ಹೈವೇಯಲ್ಲಿ 1.5 ಎಕರೆ ಜಮೀನಿದೆ. ನಿಮಗೆ ಬ್ಯೂಟಿಫುಲ್ಲಾಗಿ ಒಂದು 6-7 ಕೋಟಿ ಅಂತೂ ಹೋಗ್ತಾ ಇರುತ್ತೆ ಅನ್ಕೊಂಡಿದ್ದೀನಿ. ಎಕರೆ ಹೋಗ್ತಿರುತ್ತಾ ಕಾರ್ತಿಕ್? ಈ ಕಡೆ ಇದೆ ರೇಟ್ ಇದೆ. ಸೊ ಇಷ್ಟಿದ್ರೂ ರೈತರಿಗೆ ಹೆಣ್ಣು ಸಿಗೋದಿಲ್ಲ, ಇದೊಂದು ಸಮಸ್ಯೆ ಆಗ್ಬಿಟ್ಟಿದೆ. ಯಾಕೆ? ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಅದು ಈ ಕಾಲದಲ್ಲೆಲ್ಲ ಏನ್ ನೋಡ್ತಿದ್ದಾರೆ ಅಂದ್ರೆ ಕೆಲಸದಲ್ಲಿ ಇರಬೇಕು, ಸ್ವಲ್ಪ ದುಡ್ಡು ಚೆನ್ನಾಗಿ ಬರಬೇಕು, ಮೈನ್ ಬಾಡಿಗೆಗಳು ಬರಬೇಕು ಅಂತ ನೋಡ್ತಾ ಇದ್ದಾರೆ. ಬಾಡಿಗೆ ಬರೋದು ದುಡ್ಡು ಬರೋದಂತಲ್ಲ, ಅವ್ರ ಮನೆಯಿಂದ ಹೆಣ್ಮಗು ನಮ್ಮ ಮನೆಗೆ ಬಂದ್ಮೇಲೆ ನಾವ್ ಹೆಂಗ್ ಚೆನ್ನಾಗಿ ನೋಡ್ಕೊಂತೀವಿ ಅದು ಮೈನ್ ಇದಾಗುತ್ತೆ. ರೈತರ ಮನೆಗೆ ಬಂದ್ಮೇಲೆ ಹೆಣ್ಮಗು ಚೆನ್ನಾಗಿರ್ತಾಳೆ ಅನ್ನೋದು ನನ್ನ ನಂಬಿಕೆ, ಅಭಿಪ್ರಾಯ. ಈಗಿಂದ ಅಲ್ಲ, ಮೊದಲಿಂದನೂ ಅದೇ ತರ ಬಂದಿದೆ. ಓಕೆ, ರೈತರಿಗೆ ಹೆಣ್ಣು ಕೊಡಿ ಅಂತ ಕೇಳ್ತಾ ಇದ್ದಾರೆ. ರೈತರಿಗೆ ಹೆಣ್ಣು ಜಾಸ್ತಿ ಜನ ಇದಾರೆ ಪಾಪ ಇದ್ದಾರೆ. ಅದ್ರಲ್ಲಿ ಕಾರ್ತಿಕ್ ಒಬ್ರು. ಅರ್ಥ ಮಾಡ್ಕೊಳ್ಳಿ ಕಾರ್ತಿಕ್ನ ಕೂಗು. ಸೊ ಕಾರ್ತಿಕ್, ನೀವು ಈಗ ನೀವು ಇದೇನು ಐಶ್ವರ್ಯ 2 ಹಾಕಿದ್ದೀರಾ, ಸೊ ಇದ್ರಲ್ಲಿ ಏನು ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಕಾರ್ತಿಕ್? ಇದ್ರಲ್ಲಿ ಒಂದು 3 months 2-3 lakhs ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಅದು ರೇಟ್ ಚೆನ್ನಾಗಿ ಸಿಕ್ಕರೆ ಇನ್ನೂ ಜಾಸ್ತಿ ಹೋಗ್ಬೋದು, ಜಾಸ್ತಿನೂ ಹೋಗ್ಬೋದು. ರೇಟ್ ಕಡಿಮೆ ಆದ್ರೆ ಇನ್ನು ಕಡಿಮೆನೂ ಆಗ್ಬೋದು, ಹೇಳಕ್ಕಾಗಲ್ಲ. ಒಂದು 3-4 ಮಂತ್ ಕ್ರಾಪ್ ಅಲ್ಲ ಇದು? 3-4 months ಕ್ರಾಪ್. 3-4 months ಕ್ರಾಪ್. ಮಿನಿಮಮ್ ರೇಟ್ ವರ್ಸ್ಟ್ ಆಗಿದ್ರು ತಿಂಗಳಿಗೆ 1 ಲಕ್ಷ ಸೆಂಟಿಲ್ಸ್ ಅರ್ಧ ಎಕರೆಯಿಂದ, ಐಶ್ವರ್ಯ 2 ಇಂದ ಅರ್ಧ ಎಕರೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಕಡೆನೂ ಒಂದು ಅರ್ಧ ಬೆಡ್ ಪ್ರಿಪೇರ್ ಮಾಡಿದರೆ, ಅದರಲ್ಲೂ ಅಂತಂದರೆ ಅಲ್ಲಿ 1 ಲಕ್ಷ ಅಂತ ಅನ್ಕೊಳ್ಳೋಣ ತಿಂಗಳಿಗೆ. ಆ ಕಡೆ ರೋಸ್ ಇದೆ, ರೋಸಲ್ಲಿ ತಿಂಗಳಲ್ಲಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ರೋಸಲ್ಲಿ ಡಿಪೆಂಡ್ ಅಪಾನ್ ರೇಟ್. ನಾರ್ಮಲ್ ಒಂದು 50-60 ರೂಪಾಯಿ ರೇಟ್ ಇದ್ರೂ ಒಂದು 50 to 60K ಮಂತ್ಲಿ. ದಟ್ ಇಸ್ ಕಾನ್ಸ್ಟೆಂಟ್ ಇನ್ಕಮ್ ಅನ್ಕೊಳ್ಳೋಣ. ಯಾಕಂದ್ರೆ ರೋಸು ನಿಮಗೆ 50,000-60,000 ಅಂದ್ರೆ ವರ್ಷ ಪೂರ್ತಿ ಬರ್ತಾ ಇರುತ್ತೆ. ನಾವು ಯಾವ ತರ ನೋಡ್ಕೋತೀವೋ ಆ ತರ ಬರ್ತಾ ಇರುತ್ತೆ. ಇದು ವರ್ಷದಲ್ಲಿ ಒಂದು 3 ಕ್ರಾಪ್ ಅಂತೂ ತೆಗಿಬೋದು, 3 ಕ್ರಾಪ್ ತೆಗಿಬೋದು. ನೀವು ಆವ್ರೇಜ್ ಆಗಿ ತಗೊಂಡ್ರು ಕಾರ್ತಿಕ್ ಇಸ್ ಅರ್ನಿಂಗ್ 2 lakhs ಓನ್ಲಿ ಫ್ರಮ್ ಹಿಸ್ ಅಗ್ರಿಕಲ್ಚರ್ ಇನ್ಕಮ್. ಆನ್ ಎ ಸೀರಿಯಸ್ ನೋಟ್, ಹುಡುಗಿರು ಅಥವಾ ಅವ್ರ ತಂದೆಯರು ಇದನ್ನು ಒಂದು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು. ನೀವು ಎಲ್ಲಿ ಹೋದಾಗ ಏನು ಆಗತ್ತೆ ಅನ್ನೋದು ಫೈನಾನ್ಷಿಯಲ್ ಸ್ಟಡಿ. ದುಡ್ಡೇ ಇಂಪಾರ್ಟೆಂಟ್ ಅನ್ಕೊಂಡ್ರು ದುಡ್ಡಿದೆ. ಅದು ಯಾವ ಫಿಲಮಲ್ಲಿ ಹೇಳ್ತಾರೆ, ಸಾಂಗ್ ವೇಣಮ್ಮ ಸಾಂಗ್ ಇருக்கு, ಫೈಟ್ ವೇಣಮ್ಮ ಫೈಟ್ ಇருக்கு. ಹಾಗೆ ಕಾರ್ತಿಕ್ ನೋಡಿ, ಹೈಟ್ ಇದ್ದಾನೆ, ಜಿಮ್ ಇದೆ, ಒಳ್ಳೆ ಹೊಲ ಇದೆ, ಇನ್ಕಮ್ ಇದೆ ಆ್ಯಂಡ್ ಜಾಬ್ ಇದೆ. ಗುಡ್ ಕಾರ್ತಿಕ್, ಖುಷಿ ಆಯಿತು. ಸೊ ತಾವು ಐ ವುಡ್ ಲೈಕ್ ಟು ನಿಮ್ಮ ಮುಖಾಂತರ ನಮ್ಮ ಆಡಿಯನ್ಸ್ಗೆ ಒಂದು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ದೇರ್ ಇಸ್ ಅನ್ ಅದರ್, ಅಲ್ಲಿಗೆ ಹೋಗೋಣ ಸುಮ್ಮನೆ ಹಂಗೆ ನಡ್ಕೊಂತ. ಓಕೆ, ಸೊ ನಿಮ್ಮ ಮುಖಾಂತರ ನಾನು ಏನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಆಲ್ರೆಡಿ ನೀವು ಇಲ್ಲಿ ಐಶ್ವರ್ಯ ಹಾಕಿದ್ರೆ, ಸೊ ಈ ವಿಡಿಯೋ ನೋಡಿದ್ಮೇಲೆ ಅಂಥದ್ದೇ ಐಶ್ವರ್ಯ ಒಂದು ನಿಮ್ಗೆ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಐಶ್ವರ್ಯ 2 ಹಾಕಿದ್ರೆ ಐಶ್ವರ್ಯ 3 ಸಿಗ್ತಾರೆ ನಿಮಗೆ. ಸೊ ಈ ಬೆಡ್ನ ಪ್ರಿಪೇರ್ ಮಾಡಿದ್ರೆ ಇದರಲ್ಲೂ ಮೊದಲು ನೀವು ಸೆಂಟೆಲ್ಸ್ ಹಾಕಿದ್ವಿ, ಸೇಮ್ ಇದರಲ್ಲೂ ಸೆಂಟೆಲ್ ಹಾಕಿದ್ವಿ. ಈಗ ಅದೇ ಬೆಡ್ಗೆ ಸೇಮ್ ಸಾಲ ಹೊಡೆದ್ಬಿಟ್ಟು ಸ್ವಲ್ಪ ಬೇಸಾಯ ಅದನ್ನೇ ಹಾಕೋಣ ಅಂತಿದ್ರೆ ಇಂಡಿಯಾ ಹಾಕ್ಬಿಟ್ಟು ಸೇಮ್ ಅದೇ ಹಾಕ್ಬೇಕು. ಬಟ್ ಡೆಫಿನೆಟ್ಲಿ ನೀವು ಆಲ್ರೆಡಿ ಆರ್ಗ್ಯಾನಿಕ್ FIM ಎಲ್ಲ ಹಾಕಿದ್ದೀರಾ. ಹೌದು. ಬಟ್ ಈ ಬೆಡ್ಗೆ ದಯವಿಟ್ಟು ಪ್ರತಿಯೊಬ್ಬರು ಟ್ರೈಕೋವಿರ್, ಬ್ಯಾಕ್ಟೋಶೀಲ್ಡ್, ನೆಮಾಶೀಲ್ಡ್ನ ಈ 3 ಟ್ರೈಕೋವಿರ್ ಅಂತಂದರೆ ಏನು, ಟ್ರೈಕೋಡರ್ಮ ವಿರಡೆ, ಇದೇನು ಮಾಡುತ್ತೆ, ಫಂಗಲ್ ವಿಲ್ಟು, ಫಂಗಲ್ ಬ್ಲೈಟ್ ಕಾಸ್ ಮಾಡೋ ಅಂಥದನ್ನೆಲ್ಲವನ್ನು, ಮಣ್ಣಲ್ಲಿರುವ ಫಂಗಸ್ನ ವಿಲ್ಟ್ಗಳನ್ನೆಲ್ಲವನ್ನು ಸಾಯಿಸ್ಬಿಡುತ್ತೆ ಇರೋ ಅಂಥದ್ದು. ಟ್ರೈಕೋಡರ್ಮ ವಿರಡೆ ಅನ್ನೋ ಅಂಥ ಒಂದು ಫಂಗಸ್ಸು, ಇದರ ಆಹಾರ ಏನು ಅಂದರೆ ವಿಲ್ಟ್ ಕಾಸ್ ಮಾಡುವಂತಹ ಫಂಗಸ್ನ ತಿನ್ನೋದೇ ಇದರ ಆಹಾರ.
ಸೊ ನಿಮ್ಗೆ ಅದು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾ ಇರುತ್ತೆ. ಮತ್ತು ಬ್ಯಾಕ್ಟೋ ಶೀಲ್ಡ್ ಅಂತ ಬರುತ್ತೆ, ಇದೊಂದು ಬ್ಯಾಕ್ಟೀರಿಯಾ. ಇದೇನು ಮಾಡ್ತಿರೋದಂದರೆ ಬ್ಯಾಕ್ಟೀರಿಯಲ್ ವಿಲ್ಟು, ಕೆಟ್ಟ ಬ್ಯಾಕ್ಟೀರಿಯಾಗಳು ಭೂಮಿಯಲ್ಲಿ ಇರೋದನ್ನು ಸಾಯಿಸೋ ಅಂಥದ್ದು, ಅದನ್ನು ತಿನ್ನೋ ಅಂಥದ್ದು ಅದರದ್ದು ಕೆಲಸ ಆಗಿರುತ್ತೆ. ಪೆಸ್ಲೋಮೈಸಿಸ್ ಲೈಲೇಸಿಯಮ್ ಅಂತ ಬರುತ್ತೆ, ನೆಮಾಶೀಲ್ಡ್ ಅಂತ ಕರಿತೀವಿ. ಇದೇನು ಮಾಡುತ್ತೆ ಪೆಸ್ಲೋಮೈಸಿಸ್ ಅನ್ನೋದು ಅಂದರೆ ಗಂಟು ರೋಗಗಳು, ಬೇರು ಕೊಳೆ ರೋಗಗಳು, ಗಾಲ್ಸು, ಇವನ್ನೆಲ್ಲವನ್ನು ಅದನ್ನು ಕಾಸ್ ಮಾಡೋಂಥ ಫಂಗಸ್ನ ಇದು ತಿನ್ನತ್ತೆ. ಸೊ ಈ ಥರ ಈ ಟ್ರೈಕೋಡರ್ಮಾ, ಸುಡೋಮೋನಸ್ಸು ಮತ್ತು ನೆಮಾಶೀಲ್ಡ್ನ ಬಳಸ್ತಾ ತಾವು ಈ ಬೆಡ್ಗೆ ಎನ್ರಿಚ್ ಮಾಡ್ಕೊತ ಹೋದಾಗ, ಮತ್ತು ನಿಮಗೆ ಪೇಷನ್ಸ್ ಇದ್ದರೆ ಎವ್ರಿ ಆಲ್ಟರ್ನೇಟಿವ್ ಡೇ ಬಳಸಿ. ಇಲ್ಲ ಅಂತಂದರೆ ಅಟ್ಲೀಸ್ಟ್ ವಾರದಲ್ಲಿ 2 ದಿನ ಬಳಸಿ, ಇಲ್ಲ ಅಂತಂದರೆ ಅಟ್ಲೀಸ್ಟ್ ವಾರದಲ್ಲಿ 1 ದಿನ ಬಳಸಿ. 100% ಬಯೋಲಾಜಿಕಲ್ಸ್ನ ಬೆಡ್ಗೆ ಹಾಕ್ಕೊಂಡು 100% ಬಯೋಲಾಜಿಕಲ್ಸ್ನ ಬೆಡ್ಗೆ ಹಾಕ್ಕೊಂಡು ಬರೋದ್ರಿಂದ ನಿಮಗೆ ಕ್ರಾಪು ವಿಲ್ಟ್ ಫ್ರೀ ಬರುತ್ತೆ. ಕ್ರೈಸಾಂಥೆಮಮ್ ಅನ್ನೋಂಥದ್ದು ಭಾರತಾದ್ಯಂತ ತುಂಬ ಪ್ರಾಬ್ಲಮ್ ಆಗಿರೋದೆ ವಿಲ್ಟ್, ಕರೆಕ್ಟ್ ಅಲ್ಲ? ಕ್ರೈಸಾಂಥೆಮಮ್ ವಿಲ್ಟ್ ಇಸ್ ಅ ಮೇಜರ್ ಪ್ರಾಬ್ಲಮ್ ಇನ್ ಇಂಡಿಯಾ. ಅದನ್ನು ತಡೆಗಟ್ಟಿಬಿಟ್ರೆ ನೀವು ಸಕ್ಸಸ್ ಆಗಿಬಿಡ್ತೀರ. ಇದನ್ನೊಂದು ಫಾಲೋ ಮಾಡ್ತೀರಾ? ಎಸ್ ಸರ್, ಡೆಫಿನೆಟಾಗಿ ಫಾಲೋ ಮಾಡಿ. ಹಂಗೆ ನಿಮಗೆ ಒಳ್ಳೆ ಇನ್ನೂ ಇಳುವರಿ ಜಾಸ್ತಿ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಒಂದು ಹಂಗೇನೆ ಈ ವಿಡಿಯೋ ಮುಖಾಂತರ ನಿಮ್ಗೊಂದು ಒಳ್ಳೆ ಹುಡುಗಿಯನ್ನು ಸಿಗರೆ ಮದುವೆ ಕರೀರಿ. ಪಕ್ಕ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.